ಒಂದು ಮಾತ್ ನೆನಪಿಡುತ್ತಮ್ಮ, ಈ ಜಗತ್ತನ್ಯಾಗ ನ್ಯಾಯ ಅನ್ನೋದು ಕೇವಲ ಪುಸ್ತಕದಾಗ ಇರ್ತದ. ಆದ್ರೆ ಅಧಿಕಾರ ಅನ್ನೋದು ರೊಕ್ಕ ಇರೋನ ಜೇಬಿನಾಗ ಇರ್ತದ. ನೀನ್ ಎಷ್ಟೇ ಮಂದಿ ಮುಂದೆ ಬಾಗಿ ನಮಸ್ಕಾರ ಹಾಕಿದ್ರೂ ಅವ್ರು ನಿನಗ್ ಬೆಲೆ ಕೊಡಂಗಿಲ್ಲ. ಆದ್ರೆ ಅವ್ರು ನಿನ್ನನ್ನು ನೋಡಿ ಎದ್ದು ನಿಲ್ಲೋ ಹಾಗೆ ಮಾಡೋದು ಈ ರೊಕ್ಕದ ಪವರ್. ಮಂದಿ ನನ್ನನ್ನ ಹಿಟ್ಲರ್ನ ತಮ್ಮ ಪುಟ್ಟು ಅಂತ ಯಾಕೆ ಕರೀತಾರ ಗೊತ್ತಾ? ನಾನವರಂಗೆ ಭಾವನೆಗಳ ಹಿಂದೆ ಓಡಂಗಿಲ್ಲ. ಮನುಷ್ಯನ ಮೆದುಳು ಹೆಂಗೆ ಕೆಲಸ ಮಾಡ್ತದ ಅನ್ನೋ ಸೈಕಾಲಜಿ ಮೇಲೆ ಆಟ ಆಡ್ತೀನಿ. ನಿನಗ್ ಹಣದ ಅವಶ್ಯಕತೆ ಇಲ್ದಿದ್ದಾಗ ಮಾತ್ರ ಹಣ ನಿನ್ ಹಿಂದೆ ಬರ್ತದ. ಇದನ್ನ ಲಾ ಆಫ್ ಡಿಟ್ಯಾಚ್ಮೆಂಟ್ ಅಂತಾರ. ನೀನ್ ಎಷ್ಟು ಹಪಹಪಿಸ್ತೀಯೋ ಅಷ್ಟು ಅದು ನಿನ್ನಿಂದ ದೂರ ಓಡ್ತದೆ. ನೀನ್ ದಿನಾ ದುಡಿತೀನಿ ಅಂತಿ, ಆದ್ರೆ ನಿನ್ ದುಡಿಮೆ ಕೇವಲ ಬೇರೆಯವರ ಕನಸು ನನಸು ಮಾಡಾಕ ಸೀಮಿತ ಆಗದ. ನಿನ್ ತಲಿ ಒಳಗಿರೋ ಆ ಭಯ ಅನ್ನೋ ಡಿಕ್ಟೇಟರ್ ಮೊದಲು ಸೋಲ್ಸು. ಯಾವತ್ತು ನಿನಗೆ ಕಳೆದುಕೊಳ್ಳೋ ಭಯ ಇರಂಗಿಲ್ವೋ ಅವತ್ತು ನೀನು ಈ ಜಗತ್ತನ್ನ ಗೆಲ್ಲಾಕ ರೆಡಿ ಆಗ್ತಿ. ರೊಕ್ಕ ಅನ್ನೋದು ಬರೀ ನಂಬರ್ ಅಲ್ಲ ತಮ್ಮ, ಅದು ನಿನ್ ಫ್ರೀಡಮ್. ಈಗಿಲ್ಲೇ ಒಂದು ಪರೀಕ್ಷೆ ಐತಿ. ನಿನ್ ಲೈಫ್ನಾಗ ನೀನ್ ನಿಜವಾಗಿಯೂ ಸೋಲ್ಸಿ ತೋರಿಸ್ಬೇಕು ಅನ್ಕೊಂಡಿರೋ ಆ ಒಂದು ವಿಷಯ ಯಾವುದು? ಅದನ್ನ ಈಗ್ಲೇ ಕಮೆಂಟ್ ಒಳಗ ಬರಿ. ನಿನ್ ಮನಸ್ಸಿನ ಗೊಂದಲನ ಹೊರಹಾಕಿದ್ರೆ ಮಾತ್ರ ನೀನ್ ಹೊಸದನ್ನ ಕಲಿಯಾಕ ಸಾಧ್ಯ. ನನ್ನೀ ಮಾತು ಸತ್ಯ ಅಂತ ಅನ್ಸಿದ್ರೆ ಮಾತ್ರ ಈ ವಿಡಿಯೋಗೆ ಒಂದು ಲೈಕ್ ಹೊಡಿ. ಈ ಸಾಮ್ರಾಜ್ಯದ ಅಸಲಿ ರೂಲ್ಸ್ ನಿನಗ್ ಬೇಕಾಗಿದ್ರೆ ನಿನ್ನೀ ಹಿಟ್ಲರ್ನ ತಮ್ಮ ಪುಟ್ಟುನ ಈಗ್ಲೇ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡು. ನೆನಪಿಡು,